ಹಲೋ ಗೈಸ್, ನೀವು ನೋಡ್ತಾ ಇದ್ದೀರಾ ದೀಪಕ್ ಎಜುಕೇಟರ್ ಚಾನಲ್. ಆವಾಗಲೇ ಸಿಲಬಸ್ ಚೇಂಜ್ ಆಗಿತ್ತು ಅಂತ ಸಿಲಬಸ್ಸು ಅದು CBSE ಸಿಲಬಸ್ಸು. ಅದಕ್ಕೋಸ್ಕರ ಕ್ಲಾಸ್ 11 ಬಿಸ್ನೆಸ್ ಸ್ಟಡೀಸು ಚಾಪ್ಟರ್ 1 ಬಿಸ್ನೆಸ್ಸು, ಟ್ರೇಡು, ಕಾಮರ್ಸು. ಇಲ್ಲಿ ಮುಖ್ಯವಾಗಿ ನಿಮಗೆ 3 ಪದ ಗೊತ್ತಾಗಬೇಕು: ಬಿಸ್ನೆಸ್ ಅಂದ್ರೇನು, ಟ್ರೇಡ್ ಅಂದ್ರೇನು, ಕಾಮರ್ಸ್ ಅಂದ್ರೇನು ಅಂತ. ಅದಕ್ಕೆ ಇವತ್ತು ಬಿಸ್ನೆಸ್ ಅಂದ್ರೇನು ಅಂತ ತಿಳಿಸ್ಕೊಳ್ಳೋಣ. 2.5 ನಿಮಿಷದಲ್ಲಿ ನಿಮ್ಮ ಒಂದು ಮೀನಿಂಗ್ನ ತಿಳ್ಕೊಳೋ ಪ್ರಯತ್ನ ಮಾಡ್ತಾಯಿದ್ದೀವಿ. ಇದೊಂದು ಹೊಸ ಇನಿಷಿಯೇಟಿವ್. ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ. ಫಸ್ಟು ನೋಡೋದಾದರೆ ಮೀನಿಂಗ್ ಆಫ್ ಬಿಸ್ನೆಸ್. ಲ್ಯಾಟ್ರಲ್ ಮೀನಿಂಗ್ ಆಫ್ ಬಿಸ್ನೆಸ್ ಈಸ್ ಬಿಸಿ ಪ್ರೊಡ್ಯೂಸಿಂಗ್ and selling of goods and services with the motto of earning profit and satisfy the human needs. ಇಂದಿನ ವಿಡಿಯೋದಲ್ಲಿ ನೇಚರ್ ಆ್ಯಂಡ್ ಪರ್ಪಸ್ ಆಫ್ ಬಿಸ್ನೆಸ್ ಅಂತ ಮಾಡಬೇಕಾದ್ರೆ ಇದನ್ನೇ ಮೀನಿಂಗ್ ಆಗಿ ಹೇಳಿದ್ದೆ ನಿಮಗೆ. ಅದನ್ನು ಅರ್ಥ ಆಗಿದರೆ ಇಲ್ಲಿ ನೋಡಿ, ಇಲ್ಲಿ ಬಿಸ್ನೆಸ್ ಅನ್ನೋದು ಇದು ಬ್ಯುಸಿ ಅನ್ನೋ ಲೇಟರ್ ವರ್ಡ್ನಲ್ಲಿ ಮೀನಿಂಗ್ ಆಗಿದೆ. ಇದು ಎಕನಾಮಿಕ್ ಆ್ಯಕ್ಟಿವಿಟಿ. ಏನೇ ಒಂದು ಆ್ಯಕ್ಟಿವಿಟಿ ಮಾಡಿದಾಗ ನಮಗೆ ಅದರಲ್ಲಿ ಏನಾರ ಒಂದು ಪ್ರೊಡಕ್ಟಿವಿಟಿ ಡ್ರೈವ್ ಆದರೆ, ಅಂದರೆ ಅದಕ್ಕೆ ಪ್ರಯೋಜನ ಆದರೆ, ಏನಾರ ಪ್ರಯೋಜನ ಬರೋದಾದರೆ ಅದನ್ನು ಎಕನಾಮಿಕ್ ಆ್ಯಕ್ಟಿವಿಟಿ ಅಂತಾರೆ. ಅದನ್ನು ಏನು ಮಾಡ್ತಾರೆ, ಸೆಲ್ ಮಾಡ್ತಾರೆ. ಹೆಂಗೆ ಬೇಕಾದ್ರೆ ಸೆಲ್ ಮಾಡ್ಬೋದು. ಪ್ರಾಡಕ್ಟಾಗೂ ಸೆಲ್ ಮಾಡ್ಬೋದು ಅಥವಾ ಸರ್ವೀಸಾಗಿ ಸೆಲ್ ಮಾಡ್ಬೋದು. ನೀವು ಕೇಳ್ಬೋದು, ಸರ್ವೀಸಾಗಿ ಹೇಗೆ ಸೆಲ್ ಮಾಡ್ತಾರೆ ಸರ್ ಅಂತ. ಸರ್ವೀಸಾಗಿ ಹೇಗೆ ಸೆಲ್ ಮಾಡ್ತಾರೆ ಅಂದರೆ, ಈಗ ಒಬ್ಬ ಲಾಯರ್ ಹತ್ರ ಹೋಗಿ ಅವನ್ನ ಅಡ್ವೊಕೇಟಾಗಿ ನೀವು ನೇಮಿಸ್ತೀರ ಒಂದು ಕೇಸ್ಗೆ. ಅವನ ಸರ್ವೀಸನ್ನು ನಿಮಗೆ ರೆಂಡರ್ ಮಾಡ್ತಾನೆ. ಅದಕ್ಕೆ ನೀವು ಕಾಸು ಕೊಡ್ತೀರ. ಅದನ್ನೇ ವಿತ್ ದ ಮೋಟೋ ಆಫ್ ಅರ್ನಿಂಗ್ ಪ್ರಾಫಿಟ್. ಅದಕ್ಕೆ ಆ ಸರ್ವಿಸ್ಗೆ ನೀವು ಕಾಸು ಕೊಡ್ತೀರಲ್ವ. ಆಮೇಲೆ ಸ್ಯಾಟಿಸ್ಫೈ ದಿ ಹ್ಯೂಮನ್ ನೀಡ್ಸ್. ನಿಮ್ಮ ನೀಡ್ ಏನಿತ್ತು ಆ ಕೇಸಿಂದ ಆಚೆ ಬರಬೇಕಾಯ್ತು, ಅದನ್ನು ಯಾರು ಮಾಡ್ತಾರೆ, ಲಾಯರ್ ಮಾಡ್ತಾರೆ. ಹಾಗೆ ಎಕ್ಸಾಂಪಲು, ನೀವು ಡಾಕ್ಟ್ರ್ ಹತ್ರ ಹೋಗ್ತೀರಾ. ಡಾಕ್ಟ್ರು ಒಂದು ಬಿಸ್ನೆಸ್ನ ಮೇಂಟೈನ್ ಮಾಡ್ತಾ ಇರ್ತಾನೆ. ಅಂದರೆ ಒಂದು ಇದನ್ನು ಡಾಕ್ಟ್ರು ಶಾಪ್ನ ನಡೆಸ್ತಾ ಇರ್ತಾನೆ. ನಿಮಗೆ ಜ್ವರ ಇದೆ ಅಂತಾನೆ. ಅವನ ಸರ್ವಿಸ್ನ ಯೂಸ್ ಮಾಡಿ ನಿಮಗೆ ಇಂಜೆಕ್ಷನ್ ಕೊಡ್ತಾನೆ. ಅಲ್ಲಿಂದ ಅವನು ಕಾಸು ಮಾಡ್ತಾನೆ. ಆಮೇಲೆ ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ. ಹೆಂಗೆ ಅಂದರೆ ನಿಮ್ಮ ಜ್ವರ ಹೋಗುತ್ತೆ. ಇಷ್ಟು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಮೀನಿಂಗ್ ಆಫ್ ಬಿಸ್ನೆಸ್ ಅಂದರೆ ಇಷ್ಟೇ. ಧನ್ಯವಾದಗಳು. ಶೇರ್ ಮಾಡಿ, ಕಮೆಂಟ್ ಮಾಡಿ.